ಆಗ್ಬಿಟ್ಟಿದ್ದು ನಾನೇನ್ ಮಾಡ್ಲಿ? ಒಂದ್ ದಿವಸ ಮಾಡಿ ಕಟ್ಬಿಟ್ಟು ನಿನ್ ಲೋನ ಮಾಡ್ತಕ್ಕ ಏನಮ್ಮ ಪ್ರೀತಿ ಪ್ರೀತಿ ಅಂದರೆಲ್ಲ ನಕ್ಕೊಂಡು ಹೋಗ್ಬಿಟ್ಟಿದಾರ. ನಾನ್ ಬಾರಿ ನನಗೆ ನಾವೇನು ತಪ್ಪ ಅಂತ ಬಿಡ್ತಾ ಇಲ್ಲ ನೀನು ನೀನು ಉದಾರ ಆಗ್ತೀಯಾ? ಉದಾರ ಆಗ್ತಿ ಅಪ್ಪ ಅಂತ ಉದಾರ ಆಗ್ತೀನಿ ನೀನು. ನನ್ನ ಚೆನ್ನಾಗ್ ನೋಡ್ಕೊಂತಾನೆ ಪಾಪ. ಹೋಗ್ಲಿ ಕುತ್ಕೊಂಡ್ ಮಾತಾಡೋಣ ಹಿರಿಯಕ್ಕೆ ಯಾಕೆ ಬೈತೀರಾ? ಅಟ್ಬಿಡ್ತೀನಿ ಮನೆ ನೀಚೆ ದೊಡ್ಡೋಲ್ ಇಲ್ಲ ಅನ್ಕೋಬಿಡ್ತೀನಿ ನಾನು. ಸಿಚುವೇಶನ್ ಏನೋ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತಾ ಹೋಯ್ತು. ಅಪ್ಪ ಅಮ್ಮ ನಿಜ ನಂಬಿಟ್ರು ಅನ್ನೋ ಸ್ಟೇಜಲ್ಲಿ ಇತ್ತು. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಅದ್ರಲ್ಲಿ ಅದೇನ ಮಾತಾಡ್ತೀನಿ ಕಾಯ್ತಾ ನಿದ್ದೆ ಹೋಗ್ತಾ ನಮ್ಗೆ ಇರೋ ನಿನ್ನ ಹತ್ರನೇ ಬಂದಿದ್ದೇವೆ ಮಾತಾಡಕ್ಕೆ. ಯಾಕೆ ಎದುರ್ತೀಯ? ಸಂಧ್ಯಾಮ್ಮ ಯಾರು ಹುಡುಗನ ಇಷ್ಟಪಟ್ಟವಂತೆ. ಅದೇನ ಮೇಕಪ್ ಹಾಕಿದ್ರೆ ಬಂದಿತ್ತು ನೋಡ್ದೆ ನಾನು. ಹೇಳು ಮೇಕಪ್ ಹಾಕೊಳ್ಳಲ್ವಲ್ಲ ಏನಂತ ಸಂಧ್ಯಮ್ಮ ಯಾರನ್ನ ಇಷ್ಟಪಡ್ತಾಳಂತಪ್ಪ. ಫೋನಾಗಲ್ಲ ನಿಜವಾಗ್ಲು. ಯಾರಮ್ಮದು ಫೋನಾಗಲ್ಲ ನಿಜ ಅಂತ ನಾವು ಮಾತಾಡುವ ಮೊನ್ನೆ ಅದೇನು ಅವ್ರು ನನ್ ಕೇಳಿದೆ. ಆಮೇಲೆ ಫೋನ್ ಮಾಡಿ ಹೂ ಕಣ ಮಾತಮ್ಮ ಹೌದು ಒಂದು ನಮ್ಗೆ ಅವ್ರಿಗೆ ಆಗ್ ಬರಲ್ಲ ಕಡೆ ಇಷ್ಟ ಎಲ್ಲ ಬೇಡ ಬಿಟ್ಬಿಡು ಅಂತ ಹೇಳಿದೆ. ನಾನು ಮದ್ವೆ ಆದ್ರೆ ಅವನೇ ಆಗ್ತೀನಿ ಅಂತ. ಎಲ್ಲಿರೋನು ಎಲ್ಲಿರೋ ಅವ್ನು ಕೇಳ್ಬೇಕು. ಎಲ್ಲಿರೋನು ಅಂದ್ರ ಓಕೆ ಆಮೇಲೆ ಅದೇ ಮದ್ವೆ ಆಗೋಣ. ಓಕೆ ಫಿಲಮ್ ಸ್ಟೋರಿ ಎಲ್ಲ ಬರ ಕರೆಕ್ಟಿಗೆ ಓಕೆ ಸರಿ ಆಮೇಲೆ ನಾನು ಹೇಳ್ದೆ ನಮ್ಗೆಲ್ಲ ಆಗ್ ಬರಲ್ಲ ಬೇಡ ಕಣಮ್ಮ ಅದೆಲ್ಲ. ನಮ್ ಇದ್ರಲ್ಲಿ ನಮ್ ಗುಂಪಲ್ಲಿ ಯಾರಿಲ್ಲ. ನಮ್ಮ ಅಕ್ಕ ಮಾಡಿರೋ ಮದ್ವೆ ಅಂದ್ರೆ ನಮ್ಮ ಅಣ್ಣಗೆ ನಮ್ಮ ಅಪ್ಪ ನೋಡಿರೋ ಹುಡುಗಿನೇ ಮಾಡಿರೋದು. ನಮ್ಮ ಅಕ್ಕಗೆ ನಮ್ಮ ಅಣ್ಣನ್ ನೋಡಿರೋನೇ ಮಾಡಿರೋದು. ನನಗೆ ನಿಮ್ಮ ತಾತ ನೋಡಿರೋನೇ ಮಾಡಿರೋದು. ನಾವ್ ಯಾರು ನೋಡ್ಕೊಂಡು ಮಾಡ್ಕೊಂಡಿಲ್ಲ. ನೀನ್ ಮಾಡ್ಬೇಡ ಮದ್ವೆ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ಅವ್ರು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹಂಗನ್ನಕ್ಕೆ ನಿಜ ನನ್ಗೆ ಗೊತ್ತಾಯ್ತು ವಿಷಯ. ಇವತ್ತು ಇಲ್ಲಿ ಕೂತಿದ್ರಲ್ಲ ಮಾತಾಡ್ಕೊಂಡೆ ಅವಾಗ ಬಂತು ಬಾಯಲ್ಲಿ. ಮೊನ್ನೆ ಫೋನಲ್ಲಿ ಬಂದಿತ್ತು. ಅದು ನಿಜ ಸುಳ್ಳ ಅಂತ ಹೇಳಿದ್ರೆ ಆದ್ರೆ ಆ ಹುಡುಗ ಅಲ್ಲಂತೆ ಬೇರೆ ಹುಡುಗ ಇದ್ದಾನಂತೆ. ಇಷ್ಟ ಅಂತ ನನ್ಗೆ ಮದುವೆ ಮಾಡ್ಕೊಂಡ್ರೆ ಅಮ್ಮ ಅಪ್ಪ ಹತ್ರ ಮಾತಾಡಿ ಮಾಡ್ಕೊಂತೀನಿ ಅಂತ ಹೇಳಿದ್ರು. ಅವಳೇ ಮಾಡ್ಕೊಂತೀನಿ ಅಂತ ಹೇಳ್ತಾರ. ನೋಡವ ತಾಯಿ ಅಲ್ಲೇ ಕಪ್ಪಿ ಅಲ್ಲೇ ಕಪ್ಪಿ ಯಾಕೋ ಸಪ್ಪಗದೆ ಯಾರಿಗನಾಗಿ ನಮ್ಮ ಮದುವೆ ಮಾಡ್ಕೊಡ್ಬೇಕು. ಎಂತವ್ರಿಗನಾಗ್ಲಿ ಅವ್ರು ಆಚೆ ಹೋಗೋಳವ್ರು. ಏನು ಬೇರೆ ಮಾತಾಡಿರ ಏನು ಮಾಡಕ್ಕಾಗಲ್ಲ. ನನ್ನ ಮಾತಾಡೋಣ ಕೇಳಂಗಿದೆ. ಅಮ್ಮ ನೀನ್ ಎಲ್ಲೋ ನೀನೇನು ಮಾರು ನಾನೇನು ಬೇರೆ ಬಿಟ್ಟಿದ್ದೀನಿ ಅಂದ್ರೆ ನಮ್ಮನೆ ಗಂಡು ಮಗು ತರ ನೋಡ್ಕೊಂತ ಇದೀನಿ. ಮೂವರು ಅದು ಮೆಂಟಲ್. ನೀನು ನೋಡ್ಸಂಗೆ ಈಗ ಲವ್ವರ್ನಾಗ ಆಗ್ಬಿಟ್ಟಿದ್ದು ನಾನೇನ್ ಮಾಡ್ಲಿ? ಏನು ಮಾವರ ಪುಟ್ಟ ನಂಗೊಂದ್ ದಿವಸ ಬಾಡಿ ತಂದು ಕಟ್ಬಿಟ್ಟು ನಿನ್ ಲೋನ ಮಾಡ್ತಕ್ಕ ಏನಮ್ಮ ಏನಮ್ಮ ನಂಗೊಂದ್ ದಿವಸ ಬಾಡಿ ತಂದು ಕಟ್ಬಿಟ್ಟು ನಿನ್ ಲೋನ ಮಾಡ್ತಕ್ಕ ಏನಮ್ಮ ಏನಮ್ಮ ನಾನು ನಿಂದೊಳೆ ಇದ್ರದೆಲ್ಲ ಅವತಾರ ಹೋಗಲ್ಲಿ ಧೈರ್ಯ ಇಟ್ಕೊಂತೀನಿ ಹೇಳು ನೋಡು. ಇವತ್ತು ನನ್ನ ಕುಟುಂಬನೇ ಇರೋದಿಲ್ಲ. ಈಗ ಪ್ರೀತಿಯಿಂದ ಮಾಡ್ತಾರೋ ಖುಷಿಯಿಂದ ಮಾಡ್ತಾರೋ ಅಂತ ಮದ್ವೆ ಆದ್ರೆ ಯಾರು ಮಾಡ್ತೀವಿ? ಅಲ್ಲಿ ಯಾವ್ದು ಫೋಟೋ ತರ್ತಮ್ಮ? ನೀನು ಮೊದಲನೇ ಮಗಳು ನಮ್ಮ ಮನೆಗೆ ನೀನ್ ನ್ಯಾರ ಹೋಗ್ಬಿಟ್ಟು ಇನ್ನಿಬ್ರು ನ್ಯಾರ ಹೋಗಿ ಬರ್ತಾರೆ. ನೀನೇನು ಸ್ವಲ್ಪ ಕ್ರಾಸ್ ಆಗೋದ್ರೆ ಅವರಿಬ್ರು ಕ್ರಾಸ್ ಆಗೋತಾರೆ.
ಮಾನ ಮರ್ಯಾದೆ ಕಳೆಯೋದು ನಿಂದೆ, ಉಳಿಸೋದು ನಿಂದೆ. ಕಟ್ ಮಾಡೋದು. ಯಾಕೆ ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಗುಂಪಲ್ಲಿ ಯಾರು ಇಲ್ಲ ನಿನ್ಗೆ? ಅವ್ರು ಯಾರು ಇಷ್ಟ ಆಗ್ಲಿಲ್ವಾ ನಿನ್ಗೆ? ಪ್ರೀತಿಸ್ಕೊಂಡ್ಬಿಟ್ಟಿವಾಗ ಇನ್ನೊಬ್ಬನ ಹೆಂಗ್ ಮದ್ವೆ ಆಗ್ಲಿ ನಾನು? ಏಯ್ ಪ್ರೀತಿ 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 ಅಂದವರೆಲ್ಲ ನಕ್ಕೊಂಡು ಹೋಗ್ಬಿಟ್ಟಿದಾರ. ಪ್ರೀತಿ 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 ಅಂದವರೆಲ್ಲ ನಕ್ಕೊಂಡು ಹೋಗ್ಬಿಟ್ಟಿದಾರ. ನಮ್ಮಪ್ಪ ನನ್ಗೆ ಈ ರೇಂಜಿಗೆ ಬೈತಿದ್ರೆ ನನಗೆ ನೆನಪಾಗಿದ್ ಮಾತ್ರ ಈ ಡೈಲಾಗು. ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬಂದೈಕೆ ಅಂತ ಪ್ರೂವ್ ಆಗೋಯ್ತು. ನಾನ್ ಬಾರಿ ನನಗೆ ನಾವೇನು ತಪ್ಪ ಅನಿಸ್ತು ಬಿಡ್ತಾ ಇಲ್ಲ ನೀನು. ನಿನ್ ಮಕ್ಳು ಯಾರನ್ನ ಕೆಲಸ ಮಾಡಿದಾರ? ಮಾಡಿದೀವ ನಾವು. ನಿನ್ ನಿನ್ಗೆ ನೋಡ, ನೀನ್ ತೋರಿಸ್ದೇನೆ ಮದ್ವೆ ಆಗಿಲ್ಲ. ಈ ಮಹಾಲಕ್ಷ್ಮಿ ನಾ ಮದ್ವೆ ಆಗಿಲ್ವಾ? ನಾನು ನೋಡ್ತಿದ್ದೆ ಇನ್ನೇ ನೀನು ಆರಾಮ್ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೆ. ಆ ಮಗು ಇಟ್ಕೊಂಡು ಲೋ ಮಾಡಿದ್ದಾರಂತೆ. ಸರಿ ಸರಿ ಇರ್ಲಿ, ಅದೇನೋ ಮಾತಾಡೋಣ, ಕುತ್ಕೊಂಡ್ ಮಾತಾಡೋಣ. ಅನ್ನೋನಿ ನೀನೇ ಆ ಕೆಲಸ ಮಾಡಿದ್ರೆ ಇನ್ನ ಹಿಂದೆ ಇರೋರು ಏನ್ ಮಾಡ್ತಾರ ಅಂತ ಹೇಳ್ಬಿಟ್ಟು ನೀನ್ ತಪ್ಪಾರೋ ಹೊಡೆದ್ರೆ ಹಂಗೆ ಮಕ್ಕ ಎಲ್ಲ ಕಿತ್ತೋಗ್ಬಿಡು. ಸರ್ ಆಯ್ತು ಆಯ್ತು, ಸಮಾಧಾನವಾಗಿರ್ರಿ. ಅದಕ್ಕೆ ನಾನು ಎದ್ದೋತಿ ಮಾಡ್ಕೊತೀನಿ ಅಂತ ಹೇಳಿ ನಾನು. ಆಯ್ತು, ಏನೋ ಮಾತಾಡ್ಬಿಟ್ಟು ಸೆಟ್ಲ್ಮೆಂಟ್ ಮಾಡಕೋಣ ಅಂದ್ರೆ ಏನ್ ಸೆಟ್ಲ್ಮೆಂಟ್ ಮಾಡೋದಲ್ಲಿ? ಲವ್ ಮಾಡೋದು ಸೆಟ್ಲ್ಮೆಂಟ್ ಮಾಡೋದು ಅಲ್ಲ, ಅದಲ್ಲ. ನಾನ್ ಕೋಪದಿಂದ ಮಾತಾಡಿದ್ರೆ ಏನಾಗಲ್ಲ, ನೈಸ್ ಆಗಿ ಮಾತಾಡಿ ಅವಳನ್ನ ದಾರಿಗೆ ತರ್ಬೇಕು ನೀವು. ಏನ್ ತರೀತಾರ? ನೀನೆಲ್ಲ ಕುಚ್ಚ ಇದು ಎತ್ಕೊಂಡ್ ತಿರ್ಗಿದೀನಮ್ಮ. ಇವಾಗ ಯಾವನದು ಚೆನ್ನಾಗಿ 30 ರೂಪಾಯಿ ಯಾರಿಗೆಲ್ಲ ಕೊಡೋದಿಲ್ಲ, ಬೇರೆಯವ್ರಿಗೆಲ್ಲ ಬೇಡ. ನನ್ ಮದ್ವೆ ಆದ್ರೆ ಅವಳನ್ನ ಆಗೋದು. ಮನೆ ನಿಂತ ಹೊಟ್ಟೋಗ್ಬಿಡಿ. ಹೇಳ್ತಾರಲ್ಲ ಆಗದೆ ಹೋಗ್ಬೇಕು. ನೀನ್ ಉದಾರ ಆಗ್ತೀಯಾ? ಆಗ್ತಾರೆ ಆಗ್ತಾರೆ, ಉದಾರ ಆಗ್ತಿ. ಅಪ್ಪ ಅಂತ ಉದಾರ ಆಗ್ತೀನಿ ನೀನು. ಅದೇ ಯೋಚನೆ ಮಾಡಿ. ನಾನ್ ಮಾತಾಡ್ತೀನಿ. ನನ್ನ ಚೆನ್ನಾಗ್ ನೋಡ್ಕೊಂತಾನೆ ಪಾಪ. ಮದುವೆ ಮುಂಚೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳೋದು, ಆಮೇಲೆ ಅಯ್ಯೋ, ನಿಮ್ಮ ಅಮ್ಮ ನಾನು ನೋಡ್ಕೊಂಡಾಗ ಐಸ್ ಕ್ರೀಮ್ ಎಲ್ಲ ಇಸ್ಕಟ್ಟಿದ್ದೀನಿ. ಏನು ಇಸ್ಕಟ್ತಾ ಇಲ್ಲ ನಾನು. ಲವ್ ಬೈಬಾರಿ ನಮ್ಮ ಕುಟುಂಬದಲ್ಲಿ ಮಜಾ ಆಗತ್ತಲ್ಲಿ. ದೊಡ್ಡವ್ರು ಎಲ್ಲಿ ಮದುವೆ ಮಾಡ್ಕೊಂಡ್ರೆ ಸುಖವಾಗಿ. ನಿನ್ಗೇನ ಗೊತ್ತಾ ಈ ವಿಷಯ? ಮನೇಲಿ ಗೊತ್ತಿಲ್ಲ ಅವ್ಳು ಇವಾಗ ಹೇಳ್ತಾ ಇರೋದು. ಅದೇನು ನಿಧಾನಕ್ಕೆ ಕೇಳು ಸ್ವಲ್ಪ. ಹೋಗ್ಲಿ ಯಾರದು ಯಾರೇ ಅದು ಏನು ಗೊತ್ತಿಲ್ಲದಂಗೆ ಅದ್ ಹೆಂಗ್ ಮಾಡ್ಬಿಟ್ಟೆ ನೀನು? ಹೋಗ್ಲಿ ಕುತ್ಕೊಂಡ್ ಮಾತಾಡೋಣ. ಹಿರಿಯತ್ಗೆ ಯಾಕೆ ಬೈತೀರಾ? ಏನ್ ಇರೋದಕ್ಕೆ ಹಿರಿಯತ್ಕೆ ಅಂದ್ಕೊಂಡಿಲ್ಲಿ ನನ್ ಜೀವ ಓದ್ತದೆ. ಇರೋ 3 ಮಕ್ಕಳನ್ನ ಗಂಡು ಮಕ್ಕಳ ತರ ನಾನು ಸಾಕೊಂಡಿರೋದು. ಜಾಸ್ತಿ ಟೆನ್ಷನ್ ಹೇಳಿದ್ರೆ ಅವರು ಅರ್ಥ ಮಾಡ್ಕೊತಾರೆ. ಓದಿದಾರೆ ತಾನೇ ಅವರು. ಗಂಡು ಮಕ್ಕಳ ತರ ನಾನು ನೋಡ್ಕೊಂಡ್ ಹಂಗೆ ಇರ್ಬೇಕಲ್ಲ. ಅವ್ರು ಓದಿದಾಳೆ, ಗೊತ್ತಾಗುತ್ತೆ. ಚೆನ್ನಾಗ್ ನೋಡ್ಕೊಂತಾರ. ಆಮೇಲೆ ನಾವ್ ನೀನು ಹಂಗ್ ಮದ್ವೆ ಮಾಡ್ಕೊಟ್ಟು ಆದ್ಮೇಲೆ ನಾವ್ ನಿಮ್ಮನ್ನ ಮನೆಗ್ ಸೇರ್ಸ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಆಮೇಲೆ ಅದಕ್ಕೆ ನಿಮ್ ಪರ್ಮಿಷನ್ ಕೇಳ್ತಿರೋದು ಮದ್ವೆ ಮಾಡ್ಕೊಡಿ ಅಂತ. ನಾನು ಮನೇನು ಮಾಡಲ್ಲ ಏನಿಲ್ಲ. ಅಟ್ಬಿಡ್ತೀನಿ ಮನೆ ನೀಚೆ. ನಾನು ಮನೇನು ಮಾಡಲ್ಲ ಏನಿಲ್ಲ. ಅಟ್ಬಿಡ್ತೀನಿ ಮನೆ ನೀಚೆ. ಸರಿ ನಂಗಿರೋದು 2 ಮಕ್ಳು ಅನ್ಕೊಂತೀನಿ. 3ರಲ್ಲಿ ದೊಡ್ಡೋళ్ళు ಇಲ್ಲ ಅನ್ಕೋಬಿಡ್ತೀನಿ ನಾನು. ಸರಿ ಆಯ್ತು. ಅಪ್ಪ ಹಿಂಗೆ ಹೇಳ್ದಾಗ ಆ ಸಿಚುವೇಶನ್ ಅಲ್ಲಿ ನನಗೆ ಶಾಕ್ ಆಗೋಯ್ತು. ಅಯ್ಯೋ ಹಿಂಗೆಲ್ಲ ಹೇಳ್ತಾರ ಅಂತ. ಅಲ್ಲೋ ಮಾತಾಡ್ರೆ ನಿನ್ಗೇನ 2 ಹೆಣ್ಮಕ್ಳು ಇದ್ದೀನಿ. ನಿಂಗೆ ಗೊತ್ತಾಗದ್ ಬಾಧೆ ಎಷ್ಟು ನೋವತ್ತ. ಹೆಣ್ಮಕ್ಳಾಗಿದ್ರೆ ಹೆಂಗೋ ಇರ್ಬೋದು, ಗಂಡ್ ಮಕ್ಳ ಹತ್ರ ಹೆಣ್ಬೇಕಾಗಲ್ಲಪ್ಪ. ಗಂಡ್ ಮಕ್ಳು ಇರೋರ್ಗೆ ಗೊತ್ತಿರ್ತಾರೆ. ಒಂದೊಂದ್ ಚಟ್ಟಿ ಹಾಕೊಂಡ್ ಬೀಲ್ ಸುತ್ತ ಹಾಕೊಂಡ್ ಬರ್ಬೋದು. ನಾನು ಸಾಕಿದ್ದೀನ ನಾನು. ಇದೇನ್ ಬೇಕಾ ತೆಕ್ಕರಲ್ಲ, ಏನ್ ಬೇಕಾ ತೆಕ್ಕಲ್ಲ ನಾನು. ನನ್ನ ಅಮ್ಮ ಅಂತ ಬರಬೇಡ. ಎದ್ರ ಮೇಲೆ ಹೊಟ್ಟೆ ಉಳ್ಸಕ್ಕೆ ಹುಟ್ಟಿದ್ಯಾ ಬೇವರ್ಸಿ ನೀವೆಲ್ಲ ಮೇಲೆ ನೀನ್ ಹಿಂಗ್ ಮಾಡ್ತಿ ಅಂತ ಗೊತ್ತಾಗ್ಲಿಲ್ಲ ಸಂಧ್ಯಾ. ಅಮ್ಮ ಅರ್ಥ ಮಾಡ್ಕೊ ಮಾಡಂಗ ಮನೆಗ್ ದೊಡ್ಡ ಮಗಳು ಅಂತ ನಾವ್ ಇದ್ ಮಾಡಿದ್ವಿ. ಚೆನ್ನಾಗ್ ನೋಡ್ಕೊಂತಾನಂತಮ್ಮ. ಚೆನ್ನಾಗ್ ನೋಡ್ಕೊಂಡ್ರೆ ಅಲ್ಲೇ ಹೋಗ್ಬಿಡು. ನಮ್ಮನೆ ಗೊರ್ಬೇಡ ನಿನ್ ಮೇಲೆ. ಅಲ್ಲೇ ಹೋಗ್ಬಿಡು. ನಮ್ಮನೆ ಗೊರ್ಬೇಡ ನಿನ್ ಮೇಲೆ. ಪಟ್ಟು ಮನೆ ಬಿಟ್ಟು ಹೋಗ್ಬಿಡು. ಹೋಗ್ತಾ ಹೋಗ್ತಾ ಸಿಚುವೇಶನ್ ಏನೋ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತಾ ಹೋಯ್ತು. ಅಪ್ಪ ಅಮ್ಮ ನಿಜ ನಂಬಿಟ್ರು ಅನ್ನೋ ಸ್ಟೇಜಲ್ಲಿ ಇತ್ತು. ಆದ್ರೆ ನಮ್ಮ ಅಪ್ಪ ನನ್ನ ಈ ರೇಂಜ್ಗೆ ಹೇಳ್ಕೊಂಡು ಹೋಗುತ್ತೆ ಅಂತ ನನ್ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗುರು. ಯಾವ ವಿಚಾರದಲ್ಲಿ ಬೇಕಾದ್ರೂ ತಮಾಷೆ ಮಾಡ್ಬೋದು, ಮದ್ವೆ ವಿಚಾರ ಮಾತ್ರ ಯಪ್ಪ ಫುಲ್ ಡೇಂಜರಸ್ ಗುರು. ಏನ್ ಮಾಡ್ತೀರಾ ಅಂತ ನೋಡಕ್ಕೆ ಮನೆ ನೀಚೆ ಹಾಕ್ಬಿಡ್ತೀನಿ ನಾನು. ತಮಾಷೆ. ನೀವ್ ಯಾಕೆ ಸೀರಿಯಸ್ ತಗೊಂತಾ ಅಲ್ಲ ಸಿಗಲ್ವೇ ನಿನ್ ಮದ್ವೆ ವಿಷಯ ಸಿಗೋದು. ಬೇರೆ ವಿಷಯದಲ್ಲಿ ಯಾವ ತಮಾಷೆ ಮಾಡೋದಿಲ್ಲ. ನಾನು ಹೇಳ್ದೆ ಬೇಡ ಕಣಮ್ಮ, ನಿಮ್ಮ ಅಪ್ಪ ಕೈಲಿ ಒದೆ ತಿಂತೀಯ ಅಂತ. ಅವ್ರು ಇರ್ಲಿ ಬೇಕು ಮಾಡ್ಬೇಕು ಅಂತ ಅದಕ್ಕೆ ಮಾಡ್ಬಾರ. ಕೈ ಕೈಲಿ ಅಡ್ಡು ಮುಡಾಕ್ಬಿಡ್ತೀನಿ ನಾನು. ಎಷ್ಟು ಒಳ್ಳೆ ಅಟ್ಟು ಕಟ್ಟೋಣ. ತುಂಬಾ ಡೇಂಜರ್. ಥ್ಯಾಂಕ್ ಯು ಬಾ ಇಷ್ಟು ಕೋಆಪರೇಟ್ ಮಾಡಿದಕ್ಕೆ. ನನ್ನ ಹತ್ರ ಇದ್ದಿದ್ ರಿವೆಂಜ್ ಎಲ್ಲ ತೀರ್ಸ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊರೆ ಇಕ್ಕದೆ ನಮ್ಮಮ್ಮ ಮಾಡಿ ಒಂದೆರಡೇ ಹೊಡೆದವ್ರೆ. ನಮ್ಮಮ್ಮ ತುಂಬಾ ಪ್ರೋತ್ಸಾಹಿಸಿದ್ರು. ಮನಸ್ಸು ಹೋಗಿ ನೀನ್ ಆ ಕಡೆಗೆ
ಹೆಂಗೆ ಹೇಳ್ತಾರಲ್ಲ ಅದೇ ಮಲ್ಕೊಬೇಕು ಅಂತಂದ್ರೆ ಇರೋವಾಗ ನಿದ್ದೆನೂ ಬಂದಿದ್ದಂಗ ಹೋಗ್ತೀವಿ ನಿದ್ದೆನೆ ಹೋಗ್ಬಿಡ್ತಲ್ಲ ಹಂಗೇನೆ ನೀನ್ ಮಾಡೋ ಕೆಲ್ಸದಿಂದ ಸಾರಿ ಪ್ರಾಂಕ್ ವಿಡಿಯೋ ನೋಡ್ಕೋ ನಿನ್ ಮಕ್ಳು ಯಾವ ಟೈಮ್ ಏನೇನ್ ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ ಮೆಟ್ಲಾಕ್ ಹೋಗ್ತಾ ಇದ್ದೀನಿ ನಾನು ಅಲ್ಲಿ ಹೇಳ್ತಾಳಲ್ಲ ಅವ್ಳ ತಮಾಷೆಗಳು ಇದಕ್ಕೆ ಮಾಡಿದ್ ವಿಡಿಯೋಗೆ ಮಾಡಿದ್ದ ಅಂತ ಹೇಳ್ಬಿಟ್ಟು ಬಿಡು ಹೋಗ್ಲಿ ಸಾರಿ ಮಾಮ ಓಕೆ ತುಂಬಾ ಥ್ಯಾಂಕ್ಸ್ ಮಾ ಆಯ್ತು ಅಪ್ಪ ಪ್ರಾಂಕ್ ಅಪ್ಪ ಪ್ರಾಂಕ್ ಹಂಗೆಲ್ಲ ಮಾಡಿ ನನ್ ತರ್ಕಾರ ನನ್ ಶಕ್ತಿ ಇಲ್ಲಮ್ಮ ನನ್ ಗಂಡ್ ಮಕ್ಳಾದ ನೋಡ್ಕೊಂಡು ನಿಮ್ ಮೂವರ್ ಹಂಗೆ ಇರ್ಬೇಕು ಐ ಲವ್ ಯು ಅಣ್ಣ ಅಲ್ಲಿ ನೋಡು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಸುಮ್ನೆ ಮಾಡಿ ಏಯ್ ನೀನ್ ಯಾಕೆ ಇದೆ ಮತ್ತೆ ಈಗ ಅವ್ರು ಗೊತ್ತಿಲ್ಲ ನಾವು ಹ್ಯಾಂಗ್ ಹೇಳ್ದಿರ ಮಾಡಿದ್ದಷ್ಟೇ ಅದು ಸೊ ಇವಾಗ ಇದ್ರಲ್ಲಿ ನಂಗೆ ಏನ್ ಗೊತ್ತಾಯ್ತು ಅಂದ್ರೆ ನಾನ್ ಯಾರನ್ನೇ ಕರ್ಕೊಂಡ್ ಇವ್ರು ನನ್ನ ಕೊಚ್ಚಾಯಿಸ್ತಾರೆ ಹೇಳಿದ್ರು ನಮ್ ಕುಟುಂಬದಲ್ಲಿ ಯಾರೋ ಒಬ್ಬ ನೋವು ಬಡೆ ಬಾಚು ಅಂತ ಹೇಳಿ ಏಯ್ ನಮ್ ಕುಟುಂಬದಲ್ಲಿ ಯಾರೋ ಒಬ್ಬ ನೋಡ್ಬಿಟ್ಟು ನಿನ್ಗಿಟ್ಟ ಇರೋನ್ನೇ ಮದ್ವೆ ಮದ್ವೆ ಟೈಮ್ ಬಂದಾಗ ಮಾತಾಡೋಣ ಬಿಡೆ ಆಯ್ತಾ ಇವಾಗ ನೀನು ಚಿಕ್ಕ ಹುಡುಗಿ ತರ ಕಾಣಿಸ್ತೆ ಅವ್ ಹೀಲ್ಸ್ ಹಾಕೊಂಡು ದೊಡ್ಡ ಹುಡುಗಿ ತರ ನೀನ್ ಹೇಳಿದ್ದಲ್ಲ ಅವಾಗ ನಿಮ್ಮ ಅಪ್ಪ ಹತ್ರ ಸುಳ್ಳು ಹೇಳಿದ್ರೆ ನಾನು ಕಾಲ್ ಮುಗಿತೀನಿ ಅಂತ ಸರ್ ನಿನ್ಗೋಸ್ಕರ ನಿದ್ದೆ ಕಟ್ಕೊಂಡು ನಾನು ಹೆಲ್ಪ್ ಮಾಡಿದ್ದೀನಿ ಕಾಲ್ ಮುಗಿ ಕಾಲ್ ಮುಗಿಯಮ್ಮ ಅದೆಲ್ಲ ಹೇಳ್ಬಾರ್ದು ಕಾಲ್ ಮುಗಿತೀನಿ ಕಾಲ್ ಮುಗಿತೀನಿ ಅಂದ್ರೆ ಮುಗಿ ಅಷ್ಟೇ ಮುಗಿಬೇಕು ಮುಗಿತೀಯಾ ಇಲ್ಲ ನಾನು ಹೋಗ್ಲಿ ಇನ್ನೊಂದ್ಸತಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಇನ್ನೊಂದ್ಸತಿ ಬಂದು ನಿನ್ಗೆ ಹೆಲ್ಪ್ ಮಾಡಲ್ಲ ಮುಗಿ ಫಸ್ಟ್ ಕಾಲ್ ಮುಗಿ ಕಟ್ ಮಾಡೆ ನೀನು ಕಟ್ ಮಾಡೆ ಆಗಲ್ವೇ ಕಾಲ್ ಮುಗಿ ಫಸ್ಟ್ ಮುಗಿತೀಯಾ ಹೋಗ್ಲಾ ಮುಗಿ ಮುಗಿ ಇಲ್ಲ ಆಗಲ್ಲ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮುಗಿ ಕಾಲ್ ಮುಟ್ಟು ಮುಗಿ ಕಾಲ್ ಮುಗಿತಾ ಇಲ್ಲ ಡ್ರಾಮಾ ಮಾಡ್ತಾ ಇದ್ದಾಳೆ ಬಗಿದ್ದಾಳಲ್ಲ ಅದೇ ಖುಷಿ ನನ್ಗೆ ಏನ್ ಅನ್ಸ್ತಜಿ ನಿನ್ಗೆ ನಿಜವಾಗೂ ನೀನು ಲವ್ ಮಾಡ್ಬಿಟ್ಟಿದ್ಯಾ ಅಂತಾನೆ ನನಗೆ ಅನ್ನಿಸ್ಬಿಡ್ತು ಅನ್ಸ್ಬಿಡ್ತಾ ಏನ್ ಮಾಡ್ತಿದ್ದೆ ಲವ್ ಮಾಡಿದ್ರೆ ಮದ್ವೆ ಮಾಡ್ಕೊಡ್ತಿದ್ದ ಮದುವೆ ಮಾಡ್ತಾ ಇರ್ಲಿಲ್ಲ ಏನ್ ಮಾಡ್ತಿದ್ದೆ ಬೇಜಾರ್ಕೊಂಡು ಮನೆ ಬಿಟ್ಟು ಓಡಿಸ್ಬಿಡ್ತಾ ಇದ್ದೆ ನೀನ್ ಬೇಜಾರ್ ಮಾಡ್ಕೊಂಡು ನನ್ನನ್ ಮನೆ ಬಿಟ್ಟು ಓಡಿಸ್ಬಿಡ್ತಿದ್ದ ಅಳ್ತಾ ಇದ್ದೆ ಅದ್ನೇವ ನನ್ನ ಮೊಮ್ಮಗಳಿಗೆ ದಾರಿ ಆಗೋಲ್ಲ ಅಂತ ಅದೇನ ಚುಚ್ಚಾಯಿಸ್ಬಿಡ್ತೀನಿ ಅಂದೆ ಇನ್ನೇನು ಚುಚ್ಬಿಟ್ಟು ನೀನ್ ಹೋಗ್ಬಿಡ್ತೀಯಾ ಚುಚ್ಬಿಟ್ಟು ನಾನು ಕಣ್ಮುಚ್ಕೊಬಿಡ್ತಾ ಇದ್ದೆ ಶಿವಾಯಿನಮ್ಮ ಅಂತ ನನ್ನ ಮೊಮ್ಮಗಳನ್ನ ಸಾಯಿಸ್ಬಿಟ್ಟಲ್ಲ ಅಂತ ಸೊ ಇಷ್ಟೆಲ್ಲ ಫೀಲ್ ಮಾಡ್ಕೊಂಬೇಡ ನಾನು ಯಾರನ್ನೂ ಲವ್ ಮಾಡಿಲ್ಲ ಸೊ ಕಾಮಿಡಿ ಆಗಿತ್ತು ಥ್ಯಾಂಕ್ಸ್ ಹೋಗಿದ್ವಿ ವಾಪಸ್ ಬಂತ ಈ ಅಮ್ಮಂಗೆ ಫಸ್ಟೇ ಹಾರ್ಟ್ ಅಟ್ಯಾಕ್ ಆಗಿತ್ತು ನಂಗೆ ಅದು ಬೇರೆ ಭಯ ಈ ಅಮ್ಮಂಗೆ ಏನಾರು ಆಗುತ್ತೇನೋ ಅಂತ ಸೊ ಆಲ್ ವೆಲ್ ಮಾ ಆಲ್ ಈಸ್ ವೆಲ್ ಸೊ ಎಸ್ ನಮ್ಮ ಅಜ್ಜಿ ನಮ್ಮ ತಾತನ ರಿಯಾಕ್ಷನ್ ಹೆಂಗಿತ್ತು ಅಂತ ಕೇಳೋಣ ರಿಯಾಕ್ಷನ್ನು ಭಾರಿ ಚೆನ್ನಾಗಿತ್ತಮ್ಮ ಮನೆ ಬಿಟ್ಟು ಆಚೆ ಓಡಿಸೋ ಪರಿಸ್ಥಿತಿ ಒಳಗೆ ಬಂದಿದ್ದು ನೋಡಿದೆ ನಾನು ನಿನ್ನ ನೀನ್ ಹಾಕಿದ್ರೆ ಏನ್ ಮಾಡ್ತಿದ್ದೆ ಎದ್ದೇ ಬಂದಿಲ್ಲ ನಾನು ಲವ್ ಮಾಡ್ತೀನಿ ಅಂದ್ರೂ ಹಿಂಗೆ ಕುತ್ಕೊಂಡಿದ್ದೆ ನನ್ನ ಮೊಮ್ಮಗಳು ಎಂತೋಳು ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಬರಲಿಲ್ಲ ನನ್ನ ಮೊಮ್ಮಗಳು ಎಂತೋಳು ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಬರಲಿಲ್ಲ ನನ್ನ ಹಾರ್ಟ್ ನ ದೇಪಿದ ಹುಡುಗನ್ಗೆ ನನ್ನ ಒಂದು ಹಗ್ಗ ನಮ್ ನಾಯನಿಗೆ ನನ್ ಮೇಲೆ ಫಸ್ಟ್ ನಂಬಿಕೆ ಇತ್ತಂತೆ ಸೊ ಚಿನ್ನ 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 ನಮ್ ತಾತ ನನ್ನನ್ನ ಚಿನ್ನ ಅಂತ ಸಾಕ್ಬಿಟ್ಟವ್ರು ಸೊ ಇದೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಈ ಸ್ಕಿಟ್ ಅಲ್ಲಿ ಫುಲ್ ಪ್ರೋತ್ಸಾಹಿಸಿದ್ದು ಬಂದು ಈ ಸ್ಕಿಟ್ ಅಲ್ಲಿ ಫುಲ್ಲು ವಿಡಿಯೋಗ್ರಫಿ ಏನೇನಿದೆಯೋ ಯಾರಿಗೂ ಕಾಣ್ದಿರಂಗೆ ಅದು ವ್ಲಾಗ್ ಅಂತ ಗೊತ್ತಾಗ್ದಿರಂಗೆ ಹೆಲ್ಪ್ ಮಾಡಿದ್ದು ನನ್ನ ತಂಗಿ ಸೊ ಥ್ಯಾಂಕ್ ಯು ಸೋ ಮಚ್ ಪವಿ. ಏನ್ ಕೊಡ್ಸ್ತಾ ಇದ್ದಿ ಪವಿ ಶೇಕ್ ಹ್ಯಾಂಡ್ ಕೊಡು. ಏನ್ ಕೊಡ್ಸ್ತಾ ಇದ್ದಿ ಪವಿ ನಿನ್ನ ಕಿಂಡರ್ ಜಾಯ್ ಬೇಕು ಪವಿ ನಿನ್ನಂತ ಬಾಟಲ್ ಕಿಂಡರ್ ಜಾಯೇ ಬೇಕು ಕೊಡ್ತಾಳೆ ಬಿಡಮ್ಮ. ಯಾವ್ದು ಗುರು ನಾವು ₹1 ಎಂಟಾಣಿ ಚಾಕ್ಲೇಟ್ ಖುಷಿ ಪಡ್ತಿದ್ರೆ ಇವರು ಏನೋ ಹ್ಯಾರಿ ಪಾಟರ್ ಕಿಂಡರ್ ಜಾಯ್ ಕೊಡ್ಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಯುವರ್ ಕಾರ್ಪೊರೇಷನ್. ಸೊ ನನ್ನ ತಂಗಿ ಹೆಲ್ಪ್ ಮಾಡಿದ್ದಕ್ಕೆ ಸಾಕಾಯ್ತು ಸೊ ಥ್ಯಾಂಕ್ ಯು ಪವಿ ಥ್ಯಾಂಕ್ಸ್ ಅ ಲಾಟ್. ಏನಿದು ಗೊತ್ತಿಲ್ಲ ಅಲ್ಲಿ ವಾಲೆ ಐತೆ ಏನು ಏನಿದು ಏನದು ಕಿಂಡರ್ ಜಾಯ್? ನಂಗೂ ಬೇಕು ಹ್ಞೂ ಸರಿ ಆಯ್ತು ಇಸ್ಕೊಡ್ತೀನಿ. ಓ ಪವಿ ಪ್ಲೀಸ್ ಪವಿ ಇಲ್ಲೇ ಕಿರ್ಚ್ಬೇಡ ಮತ್ತೆ ಬೈಯುತ್ತೆ ಕಣೆ. ಹ್ಞೂ ಕಣೆ ಈಸ್ಕೊಡ್ತೀನಿ. ಅದು ಬೇಕು ಇದು ಬೇಕು. ಹ್ಞೂ ಈಸ್ಕೊಡ್ತೀನಿ. ಹ್ಞೂ ಸರಿ ನೀವೇ ಸಾಕ್ಷಿ. ಒಂದ್ ದಿವಸಕ್ಕೂ ಇದ್ರೆ ಹೇಳ್ದಾಗೆಲ್ಲ ₹1 ಚಾಕ್ಲೇಟ್ ತಂದ್ಕೊಟ್ಟಿಲ್ಲ ಇದು ತಕ್ಕೊಡ್ಲೇಬೇಕು ನಂಗೆ ಗೊತ್ತಿಲ್ಲ. ಸೊ ಇಷ್ಟರಲ್ಲೇ ಅವಳಿಗೊಂದು ಚಾಕ್ಲೇಟ್ ತೊಗೊಂಬಂದು ಕೊಡ್ತೀನಿ. ಅಪ್ಪ ಸಾಕಾಯ್ತು. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ಒಂದು ಕೇಳಬೇಕಿತ್ತು ಅವ್ರಿಗೆ ಹೆಂಗೆ ಅನಿಸ್ತು ಅಂತ. ನಮ್ಮ ಅಪ್ಪ ಹೊಡೆದೇ ಹಾಕ್ಬಿಟ್ರು ಗೈಸ್ ನನಗೆ ಫುಲ್. ಇಲ್ಲಿ ನೋಡಿ ಹೆಂಗೆ ಹೊಡೆದ್ರು ಅಂದರೆ ಸರಿ ನೋವಾಯ್ತು. ನಂಗೆ ನಿಜ ಆಡೋ ಬರೋಂಗಾಗೋಯ್ತು ಅಷ್ಟು ಜೋರಾಗಿ ಹೊಡೆದ್ರು.
ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಹಿಂಗೆಲ್ಲ ಓದೇ ತಿಂತೀನಿ ಅಂತ. ಸೊ ಅವ್ರನ್ನೊಂದು ಮಾತು ಕೇಳ್ತೀನಿ, ಅವ್ರಿಗೆ ಲಿಟ್ರಲಿ ಹೆಂಗೆ ಅನಿಸ್ತು ಅಂತ. ಬಟ್ ತುಂಬ ಕಷ್ಟಪಟ್ಟಿದ್ದೀನಿ, ಅದಕ್ಕಾದ್ರೂ ಒಂದು ಲೈಕ್ ಕೊಡಿ. ನಮ್ಮ ಪಪ್ಪ ಇಲ್ಲಿದ್ದಾರೆ. ಪಾಪ ನಿನ್ನ ರಿಯಾಕ್ಷನ್ ಹೆಂಗಿತ್ತು ಪಾಪ? ಇಲ್ಲಿ ನೋಡಿ ನಮ್ಮಪ್ಪ ಹಾಟಲ್ಲಿ ಸಿದ್ದಪ್ಪ ಅಂದರೆ ಅವರಪ್ಪ, ಶಿವಮ್ಮ ಅಂದರೆ ಅವರಮ್ಮ, ಲಕ್ಷ್ಮಿ ಅಂದರೆ ಅವ್ರ ಹೆಂಡತಿ, ಇದಂದರೆ ನಾನು ಸಂಧ್ಯಾ, ವರ್ಷ ನನ್ನ ತಂಗಿ, ಪವಿತ್ರ ಅಂದರೆ ಅವ್ರ ತಂಗಿ. ಸೊ ಇಡೀ ಕಾಂದಾನ್ ಹೆಸರನ್ನ ನಮ್ಮಪ್ಪ ಇಲ್ಲಿ ಬರ್ಸ್ಕೊಂಡ್ಬಿಟ್ಟಿರೋದು. ನಮ್ಮಪ್ಪ ಅಷ್ಟು ಎಲ್ಲದಕ್ಕಿಂತ ಜಾಸ್ತಿ ಲವ್ ಮಾಡೋದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಇವಾಗ ಆಟ ಆಟಕ್ಕೆ ಆಗಂಗೆ ಮಾಡ್ಬಿಟ್ಟಲ್ಲ ನೀನು. ಅಯ್ಯೋ ಸಾರಿ ಪಾಪ. ಸೊ ಇಟ್ ವಾಸ್ ಅ ಫನ್ ಪಾಪ. ಓಲಿ ಬಿಡು, ಕಾಮ್ ಡೌನ್ ಆಗು, ಹೇಳಿದ್ನಲ್ಲ ಕಾಮಿಡಿಗೆ ಅಂತ. ಓಲಿ ಕಾಮ್ ಡೌನ್ ಪಾಪ. ಸರಿ ಓಕೆ ಓಕೆ. ಇನ್ನೊಂದು ದಿನ ಆ ಥರ ಎಲ್ಲ ನಂಗೆ ಏನು ಹೇಳಕ್ ಹೋಗ್ಬರಮ್ಮ. ಓ ಪಾಪ ಸರಿ. ಅಯ್ಯೋ ಪಾಪ ಸಾರಿ ಓಕೆ ಡನ್. ಏನ್ಮಾ ಹಂಗೆಲ್ಲ ಹೊಡೆದ್ಬಿಟ್ಟೆ ಒಂಚೂರು ಮೆತ್ತಗೆ ಹೊಡಿಬೇಕಂತ ಅನ್ಸಲ್ಲಮ್ಮ ನಿಂಗೆ? ಸ್ವಲ್ಪ ಮೆತ್ತಗೆ ಏನ್ಮಾ ಹಂಗೆ ಹೊಡೆದೆ ಯಾವ್ದೇ ನಿಮ್ದು ರಾಮಾಯಣ ಅದ್ ಹೆಂಗೆ ಹೇಳ್ತಾರ, ಯಾವ್ದಾವ್ದ ಒಂದೊಂದು ಹೇಳ್ತಾ ಇರ್ತಿ, ಹಂಗೇನೆ ನಿದ್ದೆ ತಿನ್ನೋ ಊಟ ಮೈಗೆ ಹತ್ಬಾರ್ದು, ಎತ್ತಲೆ ಆ ಕಡೆ. ಸೊ ನಮ್ಮಮ್ಮ ಫುಲ್ ರೈಸ್ ಆಗ್ಬಿಟ್ಟಿದ್ರು. ಸಾರಿ ಐ ಲವ್ ಯು. ಓಲಿ ನಗು ಕಾಮಿಡಿ ತಾನೇ, ಸೀರಿಯಸ್ ಇದ್ದಿದ್ರೆ ಏನೋ ಒಪ್ಕೊಂತಿದ್ದೆ. ಕಾಮಿಡಿ ಅಂದ್ಮೇಲೆ ಯಾಕೆ ನಗ್ತಾ ಇಲ್ಲ? ನಗ್ರಿ ಆಯ್ತು. ನಿನ್ನ ರ್ಯಾಬಿಟ್ ಅಲ್ನ ನೋಡೋ ಆಸೆ ಮಮ್ಮಿ ನನಗೆ. ನಗು ಮಮ್ಮಿ. ಇವೆಲ್ಲ ಬಿಟ್ಟು ಫಸ್ಟ್ ನಿನ್ಗೆ ಯಾವ್ದೋ ಒಂದು ಮದುವೆ ಮಾಡ್ಬಿಡ್ಬೇಕು ನಿನ್ಗೆ. ಕಾಟ ತಡೆಯಕ್ ಆಗ್ತಾ ಇಲ್ಲ ನಿಂದ ನನಗೆ. ಏನು ಅಯ್ಯೋ ನನ್ನ ಅಳ್ಳನ ನಾನೇ ಏನಮ್ಮ ಅದು ಸತ್ ಮೇಲೆ ಏನಕ್ಕೆ ಹಾಕ್ತಾರ ಮಮ್ಮಿ? ಅದು ನನ್ ಗುಂಡಿ ನಾನು ತೊಡ್ಕೊಂತ ಇದೀನಿ ಇಲ್ಲಿ ಇವ್ರ ಹತ್ರ ಹಿಂಗೆ ಆಕ್ಟ್ ಮಾಡಿ. ಸೊ ಗೈಸ್, ಇಲ್ಲಿಗೆ ನನ್ನ ಈ ವ್ಲಾಗ್ ಮುಕ್ತಾಯ ಆಯ್ತು. ಈ ರೇಂಜ್ಗೆಲ್ಲ ಆಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಕರೆಕ್ಟ್ ಹೇಳು, ಅಳು ಎಲ್ಲಿಂದ ಬಂತೇಳು, ಅಳು ಎಲ್ಲಿಂದ ಬಂತೇಳ. ಇವರೆಲ್ಲ ನಿಜ ಅನ್ಕೊಂಡ್ಬಿಟ್ರು. ಆಕ್ಚುಲಿ ನಾನು ಹತ್ತಿದ್ ಬಂದು ಆನಿಯನ್ನ ಕಟ್ ಮಾಡಿ ಹಾಕೊಂಡು ಹಿಂಗ್ ಹತ್ತಿದ್ದು. ಅದು ಆಕ್ಚುಲಿ ಕಣ್ಣುರಿತಿದೆ. ಇಷ್ಟು ಕಷ್ಟಪಟ್ಟು ಬ್ಲಾಗ್ ಮಾಡಿದೀನಿ. ನೆಕ್ಸ್ಟ್ ಟೈಮ್ ಈ ತರ ಪ್ರ್ಯಾಂಕ್ ಮಾಡಕ್ ಹೋಗಲ್ಲಪ್ಪ ಸ್ವಾಮಿ. ಸೊ ಇದಾಗಿತ್ತು ಗೈಸ್ ಇಷ್ಟು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಡೂ ವಾಚ್ ಮೈ ಚಾನಲ್, ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಈ ಥರನೇ ಇರಲಿ. ಸೊ ತುಂಬ ಧನ್ಯವಾದ ನನ್ನ ವಿಡಿಯೋ ನೋಡಿದ್ದಕ್ಕೆ. ಬಾಯ್.